ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಅರುಣಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆ ಇರೋದು ದೇವನಹಳ್ಳಿಯಲ್ಲಿ. ಇವತ್ತು ದೇವನಹಳ್ಳಿಯಲ್ಲಿ ಕೃಷ್ಣನ ರಥೋತ್ಸವ ಮತ್ತು ಪರ್ಸೆ ನಡೀತಿದೆ 2 ದಿನ. ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಇವಳು ನಮ್ಮ ಅಣ್ಣನ ಚಿಕ್ಕ ಮಗಳು ಲೋಚನಾ ಅಂದ್ಬಿಟ್ಟು. ಹೇಳು ಲೋಚನಾ. ನಾವು ಈಗ ಸ್ವಲ್ಪ ಹೊತ್ತಿಗೆ ತೇರು ಎಳಿತಾರೆ, ಅಲ್ಲಿ ಹೋಗಬೇಕು ಪೂಜೆ ಮಾಡ್ಸೋಕ್ಕೆ. ಎವ್ರಿ ಇಯರ್ 1:30ಕ್ಕೆ ಯಾವಾಗಲೂ ತೇರನ್ನು ಎಳಿತಿದ್ರು. ಬಟ್ ಈ ವರ್ಷ ಲೇಟ್ ಆಗಿದೆ, ಹೆಚ್ಚು ಕಮ್ಮಿ 3 ಗಂಟೆ ಆಗಿದೆ ಅನಿಸುತ್ತೆ ತೇರು ಎಳಿಯೋದಕ್ಕೆ. ನಾವು ಇವಾಗ ಹೋಗ್ತಿದ್ವಿ. ಜನ ಏನು ಅಷ್ಟೊಂದು ಇರಲಿಲ್ಲ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ. ಬಟ್ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ನೋಡ್ತೀರಿ ಎಷ್ಟೊಂದು ಜನ ಹೋಗಿದ್ದಾರೆ. ಇಲ್ಲೊಂದು ಪದ್ಧತಿ ಇದೆ, ಬಾಳೆಹಣ್ಣನ್ನು ಕಲಶಕ್ಕೆ ಹಾಕಿದ್ರೆ ಅಂದ್ಕೊಂಡಿರೋ ಎಷ್ಟೋ ಕೋರಿಕೆಗಳು ಈಡೇರ್ತವೆ ಅಂತ. ಅದೆಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ನನ್ನ ಕೋರಿಕೆ ಏನಾದರೂ ಈಡೇರ್ತಾ ಅಂತ ಕೇಳಕ್ಕೋಬೇಡಿ. ನಾನು ಕೋರ್ಕೊಂಡಿದ್ದು ಯಾವತ್ತೂ ಇಲ್ಲಿವರೆಗೂ ಈಡೇರಿಲ್ಲ. ಇವತ್ತು ಕೋರ್ಕೊಂಡಿದ್ದೀನಿ, ಮತ್ತೆ ನೋಡೋಣ ಈಡೇರುತ್ತಾ ಅಂತ. ಈಡೇರಿದ ಮೇಲೆ ಹೇಳ್ತೀನಿ. ದೇವ್ರ ದರ್ಶನ ಆಯಿತು, ಆರತಿನೂ ತಗೊಂಡ್ವಿ. ಹುಚ್ಚು ನೀನು ಮಕ್ಕೊಂಡ ಚಾಮಿನ? ಮಕ್ಕೊಂಡೆ. ಏನಂತ ಕೇಳ್ಕೊಂಡೆ ಚಾಮಿ ಹತ್ರ? ಹೇಳು, ಏನಂತ ಕೇಳ್ಕೊಂಡೆ ಚಾಮಿ ಹತ್ರ? ವಿದ್ಯಾಭ್ಯಾತಿ ಕೊಡಂಗ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಕೊಟ್ಟೈತಂತ. ಇಲ್ಲೇ ಸ್ವಲ್ಪ ದೂರದಾಗ ಹೋದರೆ ಕೃಷ್ಣನ ಟೆಂಪಲ್ ಇದೆ. ಅಲ್ಲಿ ಕೃಷ್ಣನ ಮೂಲ ವಿಗ್ರಹ ಇರುತ್ತೆ. ಪ್ರತಿದಿನ ಅಲ್ಲೇ ಪೂಜೆ ಎಲ್ಲ ನಡೆಯೋದು. ನಾವೀಗ ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಸ್ಟಾಲ್ಗಳೆಲ್ಲ ಇಟ್ಟಿದ್ದಾರೆ, ನೋಡ್ತಿದ್ದೀರಾ ಅನಿಸುತ್ತೆ ನೀವು. ಚೆನ್ನಾಗಿತ್ತಲ್ಲ ಸ್ಟಾಲ್ ಎಲ್ಲ? ಚೆನ್ನಾಗಿದೆ. ಏನು ತಗೊಂತೀಯಾ? ಏನು ತಗೊಳಲ್ಲ. ಏಕೆ? ತಗೋ. ನಮ್ಮ ಅಮ್ಮಿ ಕೊಡ್ಸಿಲ್ಲ. ನೋಡಿ ಇಷ್ಟೊಂದು ಸ್ಟಾಲ್ಸ್ ಎಲ್ಲ ಇದೆ. ಇವತ್ತಿಗಿಂತ ನಾಳೆ ಜಾಸ್ತಿನೇ ಇರುತ್ತೆ ಸ್ಟಾಲ್ಸ್ ಎಲ್ಲ. ಜನನು ನಾಳೆ ಸೇರ್ತಾರೆ. 2 ದಿನ ನಡೀತಿದೆ ಇದು. ಇವತ್ತಿಗಿಂತ ನಾಳೆ ತುಂಬ ಚೆನ್ನಾಗಿ ಸ್ಟಾಲ್ಗಳಿನ್ನೂ ಜಾಸ್ತಿ ಇರುತ್ತೆ. ಕ್ರೌಡ್ ಕೂಡ ಇನ್ನೂ ಜಾಸ್ತಿ ಇರುತ್ತೆ. ಇಲ್ಲಿ ಕೆಲವು ಬುಕ್ಸಸ್ಸು ಎಲ್ಲ ಇಟ್ಟಿದ್ದಾರೆ. ನಾ ಇವತ್ತೇನು ಪರ್ಚೇಸ್ ಏನು ಮಾಡಿಲ್ಲ, ನಾಳೆ ಮಾಡೋಣ ಅಂದ್ಬಿಟ್ಟು ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಷ್ಟೇ. ಇಲ್ಲಿ ತುಂಬ ಟಾಯ್ಸ್, ಟೆಡಿ ಬೇರ್ಸ್ ಎಲ್ಲ ಇಟ್ಟಿದ್ದಾರೆ. ಕ್ಯೂಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ ನೋಡಿ. ಆರ್ಟಿಫಿಷಿಯಲ್ ಜುವೆಲ್ಸ್ ಎಲ್ಲ ಇಟ್ಟಿದ್ದಾರೆ. ನಿಂತ್ಕೊಂತಾನೆ ಇಲ್ಲ, ವಿಡಿಯೋ ಮಾಡೋಣ. ಚಾರ್ಟ್ಸ್ ಎಲ್ಲ ಇದೆ. ನೋಡು, ಹೋಗ್ಲಿ ಬಾ, ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ. ಅದಕ್ಕೆ ಬಾ. ನಾವಿವಾಗ ಕೃಷ್ಣನ್ ಟೆಂಪಲ್ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ. ಇಲ್ಲಿ ತುಂಬ ಜನ ಸೇರಿರೋದ್ರಿಂದ ಎಲ್ಲರನ್ನೂ ಸರದಿ ಸಾಲಿನಂತೆ ಬಿಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ಎಲ್ಲರೂ ಸಾಲಲ್ಲಿ ನಿಂತಿದ್ದಾರೆ. ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಟೆಂಪಲ್ ಒಳಗಡೆ. ಇಲ್ಲಿ ಹೆಚ್ಚಾಗಿ ವೀಡಿಯೋಸ್ ಮತ್ತು ಫೋಟೋಸ್ ತೆಗೆಯೋದಕ್ಕೆ ಅವ್ರು ಬಿಡ್ತಿಲ್ಲ. ಹಾಗಾಗಿ ನಾನು ಇಲ್ಲಿ ಫೋಟೋ ಏನು ತೆಗೆದಿಲ್ಲ, ವೀಡಿಯೋಸು ಅಷ್ಟಾಗಿ ರೆಕಾರ್ಡ್ ಮಾಡಿಲ್ಲ ನಾನು. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತೀರ್ಥ ಪ್ರಸಾದ ಎಲ್ಲ ತೊಗೊಂಡು. ಇಲ್ಲಿ ಹುಡುಗರು ಫೋಟೋ ತೊಗೋತಿದ್ದಾಳೆ. ನಮ್ಮ ಅಣ್ಣನ ಮಕ್ಕಳು ಲೋಚು ಮತ್ತು ಬೃಂದ. ಹುಡುಗರು ಐಸ್ ಕ್ರೀಮ್ ಬೇಕು ಅಂದರು. ನಾವೀಗ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೋಗ್ತಾ
ಇದ್ದೀವಿ. ನೀವು ಅರುಣಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.